ನಮಸ್ಕಾರ ಸ್ನೇಹಿತರೆ, ಇವತ್ತು ದೊಡ್ಡ ಬಿಗ್ ಅಪ್ಡೇಟ್ ತಗೊಂಬಂದಿನಿ ಅಂತ ಹೇಳಬೇಕು. ಯಾರ್ಯಾರು ಜಾಬ್ಸ್ಗೆ ವೇಟ್ ಮಾಡ್ತಿದ್ದೀರಾ, ಅದರಲ್ಲೂ ರೈಲ್ವೆ ರಿಲೇಟೆಡ್ ಕೇಂದ್ರ ಸರ್ಕಾರದ ಹಾಗೂ ಸರ್ಕಾರಿ ಜಾಬ್ಗಳಿಗೆ ವೇಟ್ ಮಾಡ್ತಿದ್ದೀರಾ ಅಂಥವ್ರಿಗೆ ಅಪ್ಡೇಟ್ ಅಂತ ಹೇಳ್ಬೋದು. ಗ್ರೂಪ್ ಡಿ ಹುದ್ದೆಗಳಿಗೆ 37,438 ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿದೆ. 10ನೇ ಕ್ಲಾಸು, ITI ಹಾಗೂ ಡಿಗ್ರಿ ಪಾಸ್ ಆಗಿರೋರು, ಯಾವುದೇ ಡಿಗ್ರಿ ಮಾಡಿರೋರು ಈ ಜಾಬ್ಗಳಿಗೆ ಅಪ್ಲೈ ಮಾಡಬಹುದು. ಜೊತೆಗೆ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಈ ಜಾಬ್ಗೆ ಅಪ್ಲೈನ ಮಾಡಬಹುದು. ಆಲ್ ಓವರ್ ಇಂಡಿಯಾ ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿದೆ. ಗ್ರೂಪ್ ಡಿ ಹುದ್ದೆಗಳಲ್ಲಿ ಅತಿ ಹೆಚ್ಚು ಕ್ವಾಲಿಫೈರ್ ಆಗಿದೆ ಕಾರಣ ಇದೇ ಟೈಮ್ ಅಂತ ಹೇಳಬೇಕು. ರೈಲ್ವೆ ನೇಮಕಾತಿ ಮಂಡಳಿ RRB ಇಂದ ಈ ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿರೋದು. ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಹೇಗೆ ಸಲ್ಲಿಸೋದು ಏನ್ ಕತೆ ಅಂತ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ 32,438 ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿದ್ದು, ಅದರಲ್ಲಿ 14 ರೀತಿಯ ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿದೆ. ಯಾವ್ದು ಅಂತಂದ್ರೆ ಪಾಯಿಂಟ್ಸ್ ಮ್ಯಾಚ್, ಅಸಿಸ್ಟೆಂಟ್ ಟ್ರ್ಯಾಕ್ ಮಷೀನ್, ಅಸಿಸ್ಟೆಂಟ್ ಬ್ರಿಡ್ಜ್, ಅಸಿಸ್ಟೆಂಟ್ PWay, ಅಸಿಸ್ಟೆಂಟ್ C&W, ಅಸಿಸ್ಟೆಂಟ್ TRD, ಅಸಿಸ್ಟೆಂಟ್ S&T, ಅಸಿಸ್ಟೆಂಟ್ ಲೋಕೋ ಶೆಡ್ ಡೀಸೆಲ್, ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್, ಅಸಿಸ್ಟೆಂಟ್ TL and AC, ಅಸಿಸ್ಟೆಂಟ್ TL and AC ವರ್ಕ್ಶಾಪ್, ಅಸಿಸ್ಟೆಂಟ್ ವರ್ಕ್ಶಾಪ್ ಮೀಟ್. ಇದೆಲ್ಲ ಜಾಬ್ಗಳು ಸೇರಿಸ್ಬಿಟ್ಟು 32,000 ಜಾಬ್ಗಳಿಗೆ ಕ್ವಾಲಿಫೈರ್ ಆಗಿರೋದು. ಇದಕ್ಕೆಲ್ಲ ನಾನು ಏನು ಹೇಳಿದೆ ಲಿಸ್ಟ್ ಬಂದ್ಬಿಟ್ಟು 14 ರೀತಿಯ ಜಾಬ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಜಾಬ್ಗಳಾಗಿರುತ್ತೆ. ಅದರದಾದ ಕ್ವಾಲಿಫಿಕೇಷನ್ನು, ಅದರದಾದ ವಿದ್ಯಾರ್ಹತೆ ಬೇಕಾಗುತ್ತೆ. 18ರಿಂದ 37 ವರ್ಷ ವಯೋಮಿತಿಯವರವರು ಯಾರು ಬೇಕಾದ್ರೂ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಏನಿದೆ SC/ST ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. OBC ಅಥವಾ ಏನಿದೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. CBT ಟೆಸ್ಟ್ ಮೂಲಕ ಈ ಜಾಬ್ಗಳಿಗೆ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ. 10ನೇ ಕ್ಲಾಸ್ ಓದಿರೋರು, 8ನೇ ಕ್ಲಾಸು, 10ನೇ ಕ್ಲಾಸು, ITI, ಡಿಗ್ರಿ ಓದಲ್ಲಿ, ಅದರಲ್ಲೂ ಇಂಜಿನಿಯರಿಂಗ್ ಅಥವಾ ಯಾವುದೇ ಡಿಗ್ರಿ ಓದೋರು ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು. ಆಯ್ತಾ, 20 ಡಿಸೆಂಬರಿಂದ 30 ಜನವರಿವರೆಗೂ ನಿಮಗೆ ಟೈಮ್ ಇರುತ್ತೆ. ತುಂಬಾ ಟೈಮ್ ಇದೆ. ಇವಾಗ ನಾನು ವಿಡಿಯೋ ಮಾಡ್ತಿರೋದಲ್ಲ 25ನೇ ತಾರೀಕು ಆಗೋಯ್ತು. ಡಿಸೆಂಬರು ಟೈಮ್ ಆಗ್ಲೇ ಆಗ್ತಾ ಬರ್ತಾ ಇದೆ. ನಿಮಗೆ ಬಂದ್ಬಿಟ್ಟು 30 ಜನವರಿ, ಇನ್ನೂ 1 ತಿಂಗಳಷ್ಟು ಕಾಲಾವಕಾಶ ಇರುತ್ತೆ. ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಾಗಿಲ್ವಾ, ಏನಾದ್ರು ಅಪ್ಡೇಟ್ಸ್ ಬೇಕಾ, ಏನಾದ್ರು ಮಾಹಿತಿ ಬೇಕಾ ಅಂದರೆ ದಯಮಾಡಿ ಕಮೆಂಟ್ಸಲ್ಲಿ ಕೇಳಿ. ನಾನು ಕೂಡ ಉತ್ತರ ಕೊಡಲು ಹೋಗ್ತೀನಿ. ಟೈಮ್ ಎಷ್ಟೋ ಕಮೆಂಟ್ಸ್ ಬರ್ತೇನೆ, ಉತ್ತರ ಕೊಡಲು ಆಗಲ್ಲ. ಆದರೆ ನಿಮ್ಮ ಕಮೆಂಟು ತುಂಬ ಇಂಪಾರ್ಟೆಂಟ್ ಆಗು. ನಿಮ್ಗೆ ಕ್ವಶನ್ ಅರ್ಥನೇ ಆಗ್ತಿಲ್ಲ ಇದೇನಪ್ಪ ಇದು ಅಂತಂದರೆ ನಾನು ಬೇರೆಯವ್ರಿಗೆ ಕೇಳ್ಬಿಟ್ಟು ಅಥವಾ ನಾನು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ನಾನು ಉತ್ತರ ಕೊಡಲು ಟ್ರೈ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಹೋಗ್ಬಿಟ್ಟು ಇದು ಅಫಿಷಿಯಲ್ ರೈಲ್ವೆ ಅವರ ಲಿಂಕ್ ಆಗಿರುತ್ತೆ. ವೆಬ್ಸೈಟ್ ಇರುತ್ತೆ, ಜಾಬ್ ಪೋರ್ಟಲ್. ಸುಮ್ಮನೆ ಏನಾಗುತ್ತೆ, ಯಾರ್ಯಾರೋ ಜಾಬ್ಗಳು ವಿಡಿಯೋಗಳು ಮಾಡ್ತಾರೆ ಯೂಟ್ಯೂಬಲ್ಲಿ. ನಾನು ಕೂಡ ಸುಮಾರು ಜನ ವಿಡಿಯೋ ಮಾಡೋದು ನೋಡಿದ್ದೀನಿ. ಅವರ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ಗಳು, ಅವರ ವಾಟ್ಸ್ಆ್ಯಪ್ ಗ್ರೂಪ್ಗಳು, ಅದಕ್ಕೆ ಜಾಯ್ನ್ ಆಗಿ ಅಂತ ಕೇಳ್ತಾರೆ. ಡೈರೆಕ್ಟ್ ಲಿಂಕ್ ನಿಮಗೆ ಕೊಡೋದೇ ಇಲ್ಲ. ನೀವು ಈ ಮಂಗ ಆಗಬೇಡಿ, ಮಕ್ಕರಾಗಬೇಡಿ, ಮೋಸ ಹೋಗಬೇಡಿ. ಮತ್ತೆ ಇನ್ನೊಂದೇನಂದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಯಾರಿಗೇ ಆಗಲಿ ಅರ್ಜಿ ಶುಲ್ಕನ ಕಟ್ಟಿ, ಅದು ಬಿಟ್ಟರೆ ಫೇಕ್ ಜಾಬ್ಗಳು ತುಂಬ ಇರುತ್ತೆ. ಯಾವುದೇ ಕೆಲಸವನ್ನು ಕೊಡಬೇಕು ಅಂದರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಯಾರೋ ಕೆಲಸ ಕೊಡಲ್ಲ. ಅರ್ಜಿ ಶುಲ್ಕ ಇರುತ್ತೆ, ಅರ್ಜಿಗೆ ಏನು ಕಟ್ತೀರಾ ಗೌರ್ಮೆಂಟ್ ರಿಲೇಟೆಡ್ ಇರುತ್ತೆ. ಅದು ಬಿಟ್ಟರೆ ಇನ್ಯಾರಿಗೋ ಒಬ್ರಿಗೆ ದುಡ್ಡು ಕೊಟ್ಟೆ ನೀವು ಕೆಲಸ ಕೊಡಿಸಿ ಅಂತ ಹೇಳೋದು, ಮತ್ತೊಂದು ಮಗದೊಂದು ಮಾಡಕ್ಕೆ ಹೋಗ್ಬಿಡಿ. ಅದೆಲ್ಲ ಒಳ್ಳೆ ರೀತಿಯಲ್ಲ. ಕಷ್ಟಪಟ್ಬಿಟ್ಟು ಕೆಲಸಕ್ಕೆ ಸೇರ್ಕೊಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ಗಳು, ಹೊಸ ಜಾಬ್ ಮಾಹಿತಿಗಳು ಬರ್ತಾ ಇರುತ್ತೆ ನಮ್ಮ ಅಕೌಂಟಲ್ಲಿ. ಅದನ್ನು ಮಿಸ್ ಮಾಡ್ಕೊಬಾರ್ದು. ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಅಂತ ಮರಿಬೇಡಿ. ಬೆಲ್ಲೈಕನ್ ಹೊತ್ಬಿಟ್ಟು ಡ್ರಾಪ್ ಡೌನ್ ಆಲ್ ಆಪ್ಷನ್ ಓದ್ತಾ ಇದೇ ರೀತಿ ಹೊಸ ಜಾಬ್ ಅಪ್ಡೇಟ್ಗಳು ನಿಮಗೆ ಫಸ್ಟ್ ಬರುತ್ತೆ. ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಿಗೊಬ್ರು ಕೆಲಸದ ಹಸಿವಿರೋರು, ಕೆಲಸವನ್ನು ಹುಡುಕ್ಬೇಕು, ಕೆಲಸನ ಆದಷ್ಟು ತಗೋಬೇಕು ಅಂತ ಆಸೆ ಇರೋರಿಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೊಂದು ಮಾಹಿತಿಯಾಗಿ, ಒಂದು ಹೆಲ್ಪ್ ಆಗಿ ವಿಡಿಯೋ ಸಿಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಸ್ನೇಹಿತರೆ.